ಗ್ರಾಮ ಪಂಚಾಯಿತಿಯಲ್ಲಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಗಿಡ ನೆಡುವುದರ ಮೂಲಕ ಕಾರ್ಯಾಚರಣೆಯನ್ನು ನಮ್ಮ ಭವಾನಿ ಮೇಡಮ್ ಅವರು ಹಾಗೂ ಮತ್ತು ಗುಡ್ಪಲ್ಲಿ ಗ್ರಾಮಸ್ಥರು ಎಲ್ಲರೂ ಪಾಲ್ಗೊಂಡಿದ್ದಾರೆ. ಇದಕ್ಕೆ ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಮತ್ತು ಎಲ್ಲರೂ ಪರಿಸರವನ್ನು ಉಳಿಸಬೇಕು ಮತ್ತು ಬೆಳೆಸಬೇಕು. ಆರೋಗ್ಯ ನಮ್ಮ ಎಲ್ಲೂ ಇಲ್ಲ, ನಮ್ಮ ಪರಿಸರ ನಮ್ಮ ಸುತ್ತಮುತ್ತಲೇ ಇದೆ. ಮತ್ತು ಸಾರ್ವಜನಿಕರು ತಮ್ಮ ಕಸವನ್ನು ಚರಂಡಿಗಾಕದೆ ಸೂಕ್ತವಾಗಿ ವಿಲೇವಾರಿ ಮಾಡಿದಲ್ಲಿ ನಮ್ಮ ಪರಿಸರವನ್ನು ಕಾಪಾಡ್ಕೋಬೋದು. ನಮ್ಮ ಸುತ್ತಮುತ್ತಲ ಪರಿಸರ ಕಾಪಾಡಿಕೊಂಡಲ್ಲಿ ಮಾತ್ರ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಮತ್ತು ಈಗಿನ ಕಾಯಿಲೆಗಳ ವೆಚ್ಚಗಳು, ಆಸ್ಪತ್ರೆ ವೆಚ್ಚಗಳು ದುಬಾರಿ ಆಗ್ತಾ ಇರೋದ್ರಿಂದ ಸಣ್ಣ ಪುಟ್ಟ ಜನ ಸಹ ತೀವ್ರವಾದ ಕಾಯಿಲೆಗಳಿಗೆ ತುತ್ತಾಗ್ತಿದ್ದಾರೆ. ಆದ್ದರಿಂದ ಗಿಡ ಬೆಳೆಸೋದ್ರಿಂದ ಒಳ್ಳೆ ಪರಿಸರ ಮತ್ತು ಒಳ್ಳೆ ಆಮ್ಲಜನಕ ಸಿಗುತ್ತೆ. ಇದರಿಂದ ನಮ್ಮ ಆರೋಗ್ಯ ಕಾಪಾಡ್ಕೊಳ್ಬೋದು. ಆದ್ದರಿಂದ ಎಲ್ಲರೂ ಗಿಡ ನಾಟಿ ಮಾಡಬೇಕು ಮತ್ತು ಗಿಡಗಳನ್ನು ಪೋಷಣೆ ಮಾಡಬೇಕು ಅಂತ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಏನಿದ್ರು ಇವತ್ತು ಏನು ಗುಡುಪಲ್ಲಿಯಲ್ಲಿ ನಾವು ಒಂದು ಗಿಡ ನೆಡ್ತೀವಿ. ಗಿಡ ನೆಡೋದೆಲ್ಲ ಇಂಪಾರ್ಟೆಂಟ್, ಅದನ್ನ ಪೋಷಣೆ ಮಾಡಿ ಅದನ್ನ ಕಾಪಾಡೋದು ತುಂಬಾ ಇಂಪಾರ್ಟೆಂಟ್. ಮರವಾಗಿ ಬೆಳೆಸೋದು ತುಂಬಾ ಇಂಪಾರ್ಟೆಂಟ್. ಯಾಕಂತಂದ್ರೆ ಇವತ್ತು ಈಗನೇ ಸರಿತಾ ಮೇಡಮ್ ಅವ್ರು ಹೇಳ್ದಂಗೆ ಅನೇಕ ಕಾಯಿಲೆಗಳು ಬರ್ತಿದ್ದಾವೆ. ಅದ್ರ ವೆಚ್ಚನೂ ತುಂಬಾ ಜಾಸ್ತಿ ಇದೆ ಅಂತ ಹೇಳ್ತಾರೆ. ಯಾಕೆ ಕಾಯಿಲೆಗಳು ಬರ್ತಿದ್ದಾವೆ? ನಾವು ಯಾವತ್ತೂ ಅಷ್ಟೇ ಕಸ ವಿಂಗಡಣೆಯಿಂದ ಬೇಸಿಕ್ ಒಂದು ಹೌಸ್ ವೈಫ್, ಒಂದು ಮನೆಯಲ್ಲಿ ಒಂದು ಹೌಸ್ ವೈಫ್ ಯಾವತ್ತೂ ಅಷ್ಟೇ ಒಣ ಕಸ ಹಸಿ ಕಸ ಸಪ್ರೇಟ್ ಮಾಡೋದ್ರಿಂದ ಹಿಡಿದು ಅಲ್ಲೇ ನಮ್ಮಿದು ಏನು ಅಂತ ನಾವು ತಡೆಗಟ್ಬೋದು. ಪ್ರತಿಯೊಂದು ಕಾಯಿಲೆನ ಹೇಳ್ಬೇಕಾದ್ರೆ ಹಸಿನ ಸಪ್ರೇಟು, ಒಣ ಕಸ ಸಪ್ರೇಟ್ ವಿಂಗಡಣೆ ಮಾಡಬೇಕು. ಆಮೇಲೆ ಕಸ ವಿಲೇವಾರಿ ಇರ್ತಕ್ಕಂಥದ್ದು ಯಾರೇ ಇರ್ಬೋದು, ಮುನ್ಸಿಪಲ್ ಅವ್ರು ಕೂಡ ಆಗಲಿ ಯಾವ ಥರ ಕ್ಲೀನ್ ಮಾಡ್ತಾರೆ, ಎಷ್ಟು ಕಷ್ಟ ಹೇಳಿ. ಸೊ ಹಂಗಾಗಿ ನಾವು ನಮ್ಮನೆ ಸ್ವಚ್ಛವಾಗಿ ಇಟ್ಕೋಬೇಕು ಅಂತ ಹೊರಗಡೆ ನಾವು ಎರಡನ್ನು ಮಿಕ್ಸ್ ಮಾಡಿ ಹಾಕಿ ಎನ್ವೈರನ್ಮೆಂಟನ್ನು ಪೊಲ್ಯೂಟ್ ಮಾಡೋ ಬದಲು ನಾವೇ ಸ್ವಚ್ಛತೆಯನ್ನು ಕಾಪಾಡಿ ಪ್ರತಿಯೊಬ್ಬರು ಈಚ್ ಆ್ಯಂಡ್ ಎವ್ರಿ ಸಿಟಿಸನ್, ಪ್ರತಿಯೊಬ್ಬ ಮಹಿಳೆ ಅಂತಲೇ ಅಂತಲ್ಲ, ಪ್ರತಿಯೊಬ್ಬರು ನಾವು ಏನಂತಂತಂದರೆ ಎನ್ವೈರನ್ಮೆಂಟನ್ನು ಸ್ವಚ್ಛತೆಯಾಗಿ ಇಟ್ಕೋಬೇಕು ಅಂತಂದರೆ ಗಿಡನ ಬೆಳೆಸ್ಬೇಕು. ಪ್ಲಾಸ್ಟಿಕ್ನ ಯೂಸ್ ಮಾಡೋದನ್ನ ಆದಷ್ಟು ಅವಾಯ್ಡ್ ಮಾಡಬೇಕು. ಪ್ರತಿಯೊಂದು ಶಾಲೆಯಲ್ಲೂ ಅಷ್ಟೇ ನಾವು ಸ್ಟೀಲ್ ಲೋಟಗಳಲ್ಲಿ ನೀರು ಕೊಡ್ತಾರೆ, ಅದನ್ನು ಕುಡಿಬೇಕು. ಪ್ಲಾಸ್ಟಿಕ್ ಲೋಟಗಳು, ಪೇಪರ್ಗಳು ಇದನ್ನ ಅವಾಯ್ಡ್ ಮಾಡಬೇಕು. ಇದೆಲ್ಲ ಅವಾಯ್ಡ್ ಮಾಡೋದ್ರಿಂದ ನಮಗೆ ಶ್ವಾಸಕೋಶದ ತೊಂದರೆಗಳಾಗಲಿ, ಬೇರೆ ಕಾಯಿಲೆಗಳಾಗಲಿ ಇವೆಲ್ಲ ಅವಾಯ್ಡ್ ಆಗುತ್ತೆ ಹೇಳಬೇಕಾದ್ರೆ. ಕೆಲವರು ಏನೋ ಒಂದು ಇದರಲ್ಲಿ ದುಬಾರಿಯಲ್ಲಿ ನಾನು ಮಿನರಲ್ ವಾಟರ್ ಕುಡಿತೀನಿ ಅದು ಇದು ಅಂತಾರೆ. ಅದು ತಪ್ಪು. ಯಾಕೆಂತಂದರೆ ಸುಮಾರು ಜನಕ್ಕೆ ಮಿನರಲ್ ವಾಟರ್ ಸೇವಿಸೋದ್ರಿಂದ ಮೂಳೆಯಲ್ಲಿ ಶಕ್ತಿನೇ ಇಲ್ದಂಗೆ ಆಗ್ತಿದೆ ಹೇಳಬೇಕಾದ್ರೆ. ಯಾಕಂದರೆ ನಮಗೆ ನ್ಯಾಚುರಲ್ ಮಿನರಲ್ಸ್ ಸಿಗೋದೇ ಬೋರ್ವೆಲ್ ವಾಟ್ರಿಂದ ಹೇಳಬೇಕಾದ್ರೆ. ಪ್ರತಿಯೊಂದು ಮಿನರಲ್ಸ್ ಅಂಶಗಳು ಮೆಗ್ನೀಷಿಯಮ್ ಆಗಲಿ, ಫಾಸ್ಫರಸ್ ಆಗಲಿ, ಕ್ಯಾಲ್ಶಿಯಂ ಆಗಲಿ ಇವೆಲ್ಲನೂ ನಮಗೆ ನ್ಯಾಚುರಲ್ ವಾಟ್ರಿಂದ ಸಿಗುತ್ತೆ. ಅದನ್ನು ಸ್ವಚ್ಛತೆಯಿಂದ ಅದು ನೀರು ಸ್ವಚ್ಛತೆ ನೋಡಿಕೊಂಡು ನಾವು ಕುಡಿಬೇಕೇ ವಿನಃ ಅದನ್ನು ಪ್ಯಾಕ್ಡಾಗಿ ಇದು ಮಾಡಿಕೊಂಡು ಯಾವಾಗಲೂ ಸೇವಿಸೋದ್ರಿಂದ ಅಲ್ಲೇ ನಾವು ಕಾಯಿಲೆ ತಂದ್ಕೊತೀವಿ. ಇನ್ನೊಂದೇನು ಅಂತಂದರೆ ಆ ಬಾಟ್ಲ್ ಏನು ಮಾಡ್ತೀವಿ, ಕುಡಿದ್ಮೇಲೆ ತಿರ್ಗಾ ಎಸಿತೀವಿ, ತಿರ್ಗಾ ನಾವು ಎನ್ವೈರನ್ಮೆಂಟನ್ನು ಪೊಲ್ಯೂಟ್ ಮಾಡ್ತೀವಿ. ಜನಗಳಿಗೇನು ಅಂದರೆ ಪ್ಲಾಸ್ಟಿಕ್ ಬಾಟ್ಲಲ್ಲಿ ಕೊಟ್ಟರೆ ಏನೋ ಸ್ಟ್ಯಾಂಡರ್ಡು ಅಂತಾರೆ. ಅದು ತಪ್ಪು. ಅದನ್ನು ನಾನು ಯಾವತ್ತೂ ಇದು ಮಾಡಲ್ಲ ಹೇಳಬೇಕಾದ್ರೆ. ಸೊ ನಮ್ಮ ಕೈಲಿದೆ ನಾವು ಸ್ವಚ್ಛತೆನ ಯಾವ ಥರ ಎನ್ವೈರನ್ಮೆಂಟನ್ನು ನಾವು ಕಾಪಾಡ್ಕೋಬೇಕು ಅಂತ ಹೇಳ್ತಾರೆ. ಪ್ರತಿಯೊಂದು ಸಣ್ಣ ಇದರಲ್ಲೂ ನಾವು ಮೈನ್ಯೂಟ್ ಇವೆಲ್ಲ ಮೈನರ್ ಥಿಂಗ್ಸ್ ಆಗಿರ್ಬೋದು, ಬಟ್ ಇದೇ ಮೇಜರ್ ಥಿಂಗ್ಸ್ ಕನ್ವರ್ಟ್ ಆಗಿ ಇದು ಮಾಡೋದು. ಸೊ ನಾನು ಇವತ್ತು ಎಲ್ಲರಲ್ಲೂ ಕೇಳ್ಕೊಳ್ಳೋದು ಇಷ್ಟೇ ಏನಂತಂತಂದರೆ ಪ್ಲಾಸ್ಟಿಕ್ ಅವಾಯ್ಡ್ ಮಾಡಿ ಆದಷ್ಟು ಗಿಡನ ಉಳಿಸಿ. ನಾವು ಇವತ್ತು ಸಸಿನ ನಾಟೋದಲ್ಲ, ಅದನ್ನು ಗಿಡವಾಗಿ ಇದು ಮಾಡಿಕೊಂಡು ಕಾಪಾಡೋದು ತುಂಬ ಇಂಪಾರ್ಟೆಂಟು. ಅದು ಕೊಡುವಂಥ ಆಮ್ಲಜನಕನ ನಾವು ಇದು ಮಾಡಿಕೊಂಡು ನಮಗೆ ಅನೇಕ ಕಾಯಿಲೆಗಳನ್ನ ನಾವು ದೂರ ಮಾಡ್ಕೋಬೋದು. ಇಷ್ಟನ್ನು ಹೇಳೋದಕ್ಕಿಲ್ಲ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಗುಡ್ಪಲ್ಲಿ ಗ್ರಾಮಸ್ಥರಿಗೆ ಮತ್ತು ಗ್ರಾಮ ಪಂಚಾಯತಿ ವರ್ಗದವ್ರಿಗೆ, ಸಿಬ್ಬಂದಿ ವರ್ಗದವ್ರಿಗೆ, ಅಲ್ಲಿ ಇಲ್ಲಿ ಟೀಚರ್ಸ್ಗೆ ಎಲ್ರಿಗೂ ನಾನು ಧನ್ಯವಾದ ಹೇಳ್ತಾ ನಮಸ್ಕರಿಸ್ತೇನೆ.